7 नवंबर 2024 से अक्षरा ज्योति की यात्रा डॉक्टर शिवकुमार स्वामी के सिद्धगंगा मठ तुमकुर से प्रारंभ हुई। यह यात्रा 63 दिन चलती है। इस यात्रा में पद्मश्री पुरस्कार से सम्मानित 8 लोग शामिल हो रहे हैं और स्कूल के छात्र भी शामिल हैं। 10 जनवरी 2025 को इस अक्षरा ज्योति यात्रा के 63 दिन पूरे हो रहे हैं। इस संबंध में कल्याण कर्नाटक प्रतिष्ठान की ओर से बीदर के पत्रिका भवन में एक प्रेस मीट आयोजित की गई, जिसमें इस यात्रा के संबंध में बताया गया। इस प्रेस मीट में कल्याण कर्नाटक प्रतिष्ठान के सभी पदाधिकारी और सदस्य उपस्थित थे। केपी न्यूज के कैमरामैन पपुराज का कवरेज। ಈ ಒಂದು ಅಕ್ಷರ ಜ್ಯೋತಿ ಯಾತ್ರೆ ಈಗ ಮುಕ್ತಾಯ ಹಂತದಲ್ಲಿದೆ. ಇಡೀ ರಾಜ್ಯ ಹಾಗೂ ನೆರೆ ರಾಜ್ಯ ಅಂತ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಕೂಡ ಎಲ್ಲ ಮುಗಿಸ್ಕೊಂಡು 9ನೇ ತಾರೀಕಿಗೆ ನಮ್ಮ ಜಿಲ್ಲೆಗೆ ಬಸವಕುಮಾರ ನೇತೃತ್ವದ ಒಂದು ಯಾತ್ರೆ ಇದರಿಗೆ ಬಂದು ಸೇರ್ತಾ ಇದೆ. 9ನೇ ತಾರೀಕು 10ನೇ ದಿನಾಂಕ 10ನೇ ತಾರೀಕು ಶುಕ್ರವಾರದಂದು ಸಮಾರಂಭ ಡಾಕ್ಟರ್ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಅವತ್ತ ಈ ಕಾರ್ಯಕ್ರಮದ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಮುಂಜಾನೆ ಮೆರವಣಿಗೆ ಇದೆ. ಬಸವೇಶ್ವರದಿಂದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಮೆರವಣಿಗೆ ಆದ ನಂತರ ಸಾರ್ವಜನಿಕ ಕಾರ್ಯಕ್ರಮ ಇದೆ. ಅದರಲ್ಲಿ ಎಲ್ಲ ಜಿಲ್ಲೆಯ ರಾಜಕಾರಣಿಗಳು ಮುಖಂಡರು ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮ ಆಹ್ವಾನಿಸ್ತಾ ಇದ್ದೀವಿ. ಹಾಗೂ ಮಧ್ಯಾಹ್ನ ಗೋಷ್ಠಿಯಲ್ಲಿ ವಿಶೇಷವಾಗಿ ಈ ಒಂದು ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಅವರೊಂದು ಜೀವನ ಯಾವ ಥರ ರೂಪಿಸ್ಕೋಬೇಕು, PUC ಇದ್ದರು SSLC ಇದ್ದವರಿಗೂ ಹಾಗೂ ಒಂದು ಪದವಿ ಮುಗಿಸೋದಂತೂ ತಮ್ಮ ಜೀವನ ಯಾವ ಥರ ಮುಗಿಸ್ಬೇಕು ಅದಕ್ಕೆಲ್ಲ ಆ ಒಂದು ಅವರಿಗೆ ಒಂದು ಅವ್ರಿಗೂ ತಿಳುವಳಿಕೆಯಾಗಿ ಪದ್ಮಶ್ರೀ ಪುರಸ್ಕೃತರಾದಂಥ 6 ಜನರು ಇದು ಬರ್ತಾ ಇದ್ದಾರೆ. ತುಷಾರ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ. ಅವರೆಲ್ಲ ಒಂದು ಮಾರ್ಗದರ್ಶನದಲ್ಲಿ ಹೇಗೆ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಬದುಕನ್ನು ಸಾಗಿಸಬೇಕು ಅದನ್ನು ಕುರಿತು ಈ ಕಲ್ಯಾಣ ಕರ್ನಾಟಕ ಉದ್ದೇಶ ಅದೇ ಇದೆ. ಅಕ್ಷರ ಜ್ಯೋತಿ ಯಾತ್ರೆ ಮಾಡೋ ಉದ್ದೇಶದಲ್ಲಿ ಮಕ್ಕಳಿಗೆ ಒಂದು ಅವರು ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಏನೇನು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕಾರ್ಯಗಳಾಗ್ತಾ ಇದೆ. ಹಾಗಾದ್ರ ಬಗ್ಗೆ ಇನ್ನು ಹೆಚ್ಚಿನ ವಿಸ್ತಾರವಾದಂಥ ಅತಿಥಿಗಳು ಯಾರು ಬರ್ತಾರೆ ಈ ಕಾರ್ಯಕ್ರಮದ ಎಂಬುದು ನಮ್ಮ ಹಿರಿಯರಾದಂಥ ಪಂಡಿತ್ ಪಾಳಿಯವರು ತಮಗೆ 63 ದಿವಸಗಳ ಕಾಲ ಕರ್ನಾಟಕ ಮತ್ತು ಗಡಿ ಭಾಗಗಳಲ್ಲಿ ಅಕ್ಷರ ಜ್ಯೋತಿ ಯಾತ್ರೆ ಯಶಸ್ವಿಯಾಗಿ ನಡೆಸಿ ನಗರಕ್ಕೆ ಆಗಮಿಸುತ್ತಿರುವ ಬಸವಕುಮಾರ್ ಪಾಟೀಲ್ ಅಣ್ಣನವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುವುದರೊಂದಿಗೆ ಒಂದು ಐತಿಹಾಸಿಕ ಸಮಾರೋಪ ಸಮಾರಂಭ ಕಾರ್ಯ ಮಾಡಬೇಕು ಅಂಥೇಳಿ ಇಡೀ ಬೀದರ್ನ ಎಲ್ಲ ಶಿಕ್ಷಣ ಸಂಸ್ಥೆಯವರು, ಶಿಕ್ಷಣ ಪ್ರೇಮಿಗಳು, ಶಿಕ್ಷಣ ತಜ್ಞರು, ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಎಲ್ಲ ತಾಲೂಕಿನ ಸದಸ್ಯರು ಬಹಳ ಉತ್ಸುಕತೆಯಿಂದ ಈ ಕಾರ್ಯಕ್ರಮದ ಒಂದು ಕನಸನ್ನು ಕಾಣ್ತಾ ಇದ್ದಾರೆ. ವಿಶೇಷವಾಗಿ ಈ ಅಕ್ಷರ ಜ್ಯೋತಿ ಯಾತ್ರೆಯ ಮುಖ್ಯ IS ಕನಸು ನಾನು ಕಾಣ್ತೀನಿ ಅಂತಕ್ಕಂಥ ಇದು ಒಂದು ಮಗುವಿನ ಕಣ್ಣೊರೆಸೋದಲ್ಲ. ಬಹುಶಃ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ 6,000 ಮಕ್ಕಳನ್ನ ಕಣ್ಣಾರೆಯಿಂದ ನಾನು ಕಂಡಿದ್ದೀನಿ. ಆ ಮಕ್ಕಳ ಒಂದು ಸಂತೋಷ, ಆ ಮಕ್ಕಳಲ್ಲಿ ಉತ್ಸಾಹ, ಆ ಮಕ್ಕಳಲ್ಲಿ ಸ್ಫೂರ್ತಿ ಇವೆಲ್ಲವನ್ನು ನೋಡಿದರೆ ಬಹುಶಃ ನನಗೂ ಸಹಿತ ಅನಿಸ್ತದೆ, ಬಹುಶಃ ಸ್ವಾಮಿ ವಿವೇಕಾನಂದರೇ ಮತ್ತೊಮ್ಮೆ ನಮ್ಮ ಕರ್ನಾಟಕದಲ್ಲಿ ಬೀದರ್ನಲ್ಲಿ ಹುಟ್ಟಿದ್ದಾರೆ ಅಂತಕ್ಕಂಥ ನನಗೂ ಸಹಿತ ಎಷ್ಟೋ ಸಲ ಈ ಭಾವನೆಯನ್ನ ಬಂದಿದೆ. ಆದರೆ ಸುಮಾರು 45,000 ಮಕ್ಕಳು, 6,000 ಮಕ್ಕಳು ಸುತ್ತು ನಮ್ದು ಸಹಿತ ನಾವು ಸಹಿತ ಪದ್ಮಶ್ರೀ ಪ್ರಶಸ್ತಿಯನ್ನು ಯಾಕೆ ತಿಳ್ಕೊಳ್ಬಾರ್ದು, ನಾವು ಸಾಮಾಜಿಕ ಸೇವೆಯನ್ನ ಯಾಕೆ ಮಾಡಬಾರ್ದು, ಇಂಥ ಮಾನವೀಯ ಮೌಲ್ಯಗಳನ್ನು ತುಂಬಲಿಕ್ಕೆ. ಯಾಕಂದ್ರೆ ಈಗಿಂದು ಬರೀ ಶಿಕ್ಷಣ ಕೊಡ್ರಿ ಇಲ್ಲ, ಶಿಕ್ಷಣದಲ್ಲಿ ಮಾನವೀಯ ಮೌಲ್ಯಗಳನ್ನು ಕೊಡಬೇಕಾಗಿದೆ. ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ಶಿಕ್ಷಣ ಆಗಿದೆ. ಇವತ್ತು ಶಿಕ್ಷಣ ಪಡೆದವರು ಸಹಿತ ನಮ್ಮದು ಪಾಕೆಟ್ ಅನ್ನು ಹ್ಯಾಕ್ ಮಾಡಕತ್ತಾರೆ. ಇವತ್ತು ನಮ್ಮದು ಮೊಬೈಲ್ಗಳನ್ನು ಹ್ಯಾಕ್ ಮಾಡಕತ್ತಾರೆ, ಲಕ್ಷ ರೂಟಿ ಮಾಡಕತ್ತಾರೆ. ಆದರೆ ಶಿಕ್ಷಣದಲ್ಲಿ ಮೌಲ್ಯಗಳು ತುಂಬಿಲ್ಲ ಅಂತಂದ್ರೆ ನಾವು ದೊಡ್ಡ ಗಂಡಾಂತರವನ್ನ ಎದುರಿಸಬೇಕಾಗ್ತದೆ. ಆದ್ದರಿಂದ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ತುಂಬಬೇಕು, ಅಲ್ಲಿ ಸಹೋದರತ್ವ ಭಾವನೆಯನ್ನು ತುಂಬಬೇಕು, ರಾಷ್ಟ್ರೀಯ ಭಾವನೆಯನ್ನು ತುಂಬಬೇಕು, ನಮ್ಮ ಕನಸುಗಳನ್ನು ಎತ್ತರವಾಗಿ ಇಟ್ಕೊಳ್ಬೇಕು. ನಾವು ಯಾವುದೇ ಕೀಳರಿಮೆಯನ್ನ ಮಾಡಬಾರದು. ಇಂಥ 10 ಹಲವಾರು ಕನಸುಗಳನ್ನು ಬಿತ್ತಿ ಬರ್ತಕ್ಕಂತಹ ಬಸವಕುಮಾರ್ ಪಾಟೀಲ್ ಅಣ್ಣನವರಿಗೆ ನಿಜವಾಗಿಯೂ ಬೀದರ್ ಜಿಲ್ಲೆಯ ಹೆಮ್ಮೆ ಅಂತ ಹೇಳಿಕ್ಕೆ ನನಗೆ ತುಂಬಾ ಸುಮಾರು 2,000 ವಿದ್ಯಾರ್ಥಿಗಳೊಂದಿಗೆ
ಆ ಒಂದು ಮೆರವಣಿಗೆ ಮುಖಾಂತರ ನಾವು ಈ ಒಂದು ಅದ್ಧೂರಿಯಾದ ಮೆರವಣಿಗೆ ಮಾಡ್ತಾ ಇದ್ದೀವಿ. ಯಾಕಂದರೆ ಬೀದರ್ ಜಿಲ್ಲೆಗೆ ಮೊಟ್ಟ ಮೊದಲಿಗೆ ಪದ್ಮಶ್ರೀ ಪುರಸ್ಕೃತರ ಒಂದು ಮೆರವಣಿಗೆ ಬಹಳ ಒಂದು ವಿಜೃಂಭಣೆಯದಾಗಬೇಕು. ಅದ್ರ ಜೊತೆಗೆ ಅಕ್ಷರ ಜ್ಯೋತಿ ಯಾತ್ರೆ ಅಂತಕ್ಕಂಥದ್ದು ಇಡೀ ಬೀದರ್ ಜಿಲ್ಲೆ ಕರ್ನಾಟಕ ರಾಜ್ಯವೇ ತಿರು ನೋಡ್ತಕ್ಕಂಥ ಇವತ್ತು ಬೀದರ್ ಜಿಲ್ಲೆ ಆಗಿದೆ. ಯಾಕಂದ್ರೆ ಈಗ ತಾನೇ ಅವ್ರು ಹೇಳಿದ್ರು, ಬಹಳ ಜಿಲ್ಲೆಯಲ್ಲಿ ನಾವು ಯಾವ ರೀತಿ ನಮ್ಮನ್ನು ಅವರು ಬರಮಾಡಿಕೊಂಡು ಬಹಳ ಉತ್ಸುಕದಿಂದ ಆ ಒಂದು ನಮ್ಮ ಒಂದು ಮಾತುಗಳು ವಿಚಾರಗಳನ್ನ ಹಂಚಿಕೊಂಡಾಗ ಶಿಕ್ಷಕರು ಕೂಡ, ವಿದ್ಯಾರ್ಥಿಗಳಲ್ಲದೇ ಶಿಕ್ಷಕರು ಕೂಡ ನಮಗೆ ತಿಳಿಲಾರದ ವಿಷಯಗಳನ್ನು ಬಹಳ ತಿಳಿಸಿದ್ರಿ. ಬಹಳ ಉಪಯೋಗಕರವಾಗಿರ್ತಕ್ಕಂಥ ಒಂದು ಯಾತ್ರೆ. ಇಂಥ ಒಂದು ಯಾತ್ರೆಯಲ್ಲಿ ನಾವು ಪಾಲ್ಗೊಂಡಿದ್ದಕ್ಕೆ ನಾವು ಕೂಡ ಪುನೀತರಾಗಿವೆ ಅಂತಕ್ಕಂಥ ಒಂದು ವಿಡಿಯೋ ಮೆಸೇಜ್ ಕೂಡ ನಮಗೆ ಬಂದಿದೆ ಅಲ್ಲಿಂದ. ನಾವೊಂದು 2 ಜಿಲ್ಲೆಯಲ್ಲಿ ನೋಡಿದೆ, ಒಂದು ಕೋಲಾರ, ತುಮಕೂರಲ್ಲೆಲ್ಲ ತಮ್ಮ ಜೀವನಗಳು ಯಾವ ರೀತಿ ನಿರೂಪಿಸ್ಕೋಬೇಕು, ತಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಯಾವ ರೀತಿ ಇರಬಾರದು, ನಮ್ಮ ನೌಕರಿನೇ ಬೇಕು, ನಮಗದೇ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೃಷಿಯಲ್ಲಿ ಕೂಡ ಮಕ್ಕಳು ಪಾಲ್ಗೊಳ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಅಕ್ಷರ ಜ್ಯೋತಿ ಯಾತ್ರೆ ಬಹಳ ಅಂದ್ರೆ ಬಹಳ ನನಗನ್ಸುತ್ತೆ ಇಡೀ ಇತಿಹಾಸದಲ್ಲಿ ಇಷ್ಟೊಂದು ವಿಜೃಂಭಣೆಯ ಮೆರವಣಿಗೆ ನಾವು ನೋಡ್ಲಿಕ್ಕಿಲ್ಲ ಅಂತಕ್ಕಂಥ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸುಮಾರು 2,000ದಿಂದ 3,000 ಮಕ್ಕಳ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ.